ಬೆಂಗಳೂರಿನ ಮತ್ತಿಕೆರೆಯ ರಾಯಲ್ ಕಾಲೇಜಿನಲ್ಲಿ ರಾಯಲ್ ಉತ್ಸವ 2025 ಆಯೋಜನೆ ಮಾಡಲಾಗಿತ್ತು. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ರಾಯಲ್ ಉತ್ಸವ ಉದ್ಘಾಟನೆ ಮಾಡಿದರು. ಬಳಿಕ ಮಾತನಾಡಿದ ಶೋಭಾ ಕರಂದ್ಲಾಜೆ, ಇಂದಿನ ಶಿಕ್ಷಣ ವ್ಯವಸ್ಥೆ ಉದ್ಯೋಗ ಕೇಂದ್ರೀಕೃತವಾಗಿ ಹೆಚ್ಚಾಗಿ ಗೋಚರವಾಗ್ತಾ ಇದೆ. ವ್ಯಕ್ತಿತ್ವ ವಿಕಸನದ ಶಿಕ್ಷಣ ಇಂದಿನ ಅನಿವಾರ್ಯ ಅಗತ್ಯತೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಖ್ಯಾತ ಶಿಕ್ಷಣ ತಜ್ಞರಾದ ಊಡೆ ಕೃಷ್ಣ ಅವರಿಗೆ ರಾಯಲ್ ಜ್ಞಾನ ಶಾಂತಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ವೇದಿಕೆಯಲ್ಲಿ ರಾಯಲ್ ಕಾಲೇಜಿನ ಸಂಸ್ಥಾಪಕರಾದ ಡಾಕ್ಟರ್ ದೇವರಾಜ್ ಬಿಕೆ, ವ್ಯವಸ್ಥಾಪಕ ನಿರ್ದೇಶಕರಾದ ಸುಜಾತಾ ದೇವರಾಜ್ ಸೇರಿ ಹಲವು ಗಣ್ಯರು ಭಾಗಿಯಾಗಿದ್ದರು. ದೇಶಕ್ಕೆ ಬೇಕಾಗಿರುವಂತದ್ದು ಗುಣಮಟ್ಟದ ಶಿಕ್ಷಣ, ಕೇವಲ ಸಿಲೆಬಸ್ ಅಲ್ಲ. ಸಿಲೆಬಸ್ಸಿನ ಜೊತೆಗೆ ಮಾನಸಿಕ ವಿಕಾಸ ಆಗಬೇಕು, ದೈಹಿಕ ವಿಕಾಸ ಆಗಬೇಕು. ಈ ದೇಶದ ಬಗ್ಗೆ ಯೋಚನೆ ಇರಬೇಕು. ನನ್ನ ಅಕ್ಕಪಕ್ಕದಲ್ಲಿ ಏನಾಗ್ತಿದೆ, ನನ್ನ ಅಕ್ಕಪಕ್ಕದಲ್ಲಿ ಎಂತವರಿದ್ದಾರೆ, ಅವರಿಗೆ ನಾನೇನು ಸಹಾಯ ಮಾಡಬಹುದು ಅನ್ನುವಂತ ಯೋಚನೆಗಳನ್ನ ನಮ್ಮ ಮಕ್ಕಳು ಬೆಳೆಸ್ಕೋಬೇಕು. ಆವಾಗ ಮಾತ್ರ ಶಿಕ್ಷಣ ನಿಜವಾಗ್ಲೂ ಒಂದು ಒಳ್ಳೆಯ ಪ್ರಜೆಯನ್ನ ನಿರ್ಮಾಣ ಮಾಡಕ್ಕೆ ಸಾಧ್ಯ.